4ನೇ ಕ್ಲಾಸ್ ಅಂದರೆ 10 ವರ್ಷ ಇರೋದು ನನಗೆ. ಆವಾಗ ನಮ್ಮ 7 ಜನ ಮಕ್ಕಳು ನಾವೆಲ್ಲ ಓದಿದ್ದೆಲ್ಲ ಇದು ಫ್ರೀಶಿಪ್ಪು ಸ್ಕಾಲರ್ಶಿಪ್ಪಲ್ಲಿ ಓದಿದ್ದು. ತಿನ್ನೋಕ್ಕೂ ಊಟ ಆಡಲಿಲ್ಲ ಅವಾಗ ನಮ್ಮ ತಂದೆ ತಿರೋದ್ರು. ನಾನು ಪೊಲೀಸ್ ಹುಡುಗರು ಸಹವಾಸ ಮಾಡಿದೆ. ಆಮೇಲೆ ಸಿನಿಮಾ ಟಿಕೆಟ್ ಬ್ಲಾಕ್ ಮಾಡೋದು, ಅದು ಕಳ್ತನ ಮಾಡೋದು, ಅದು ಇದು ಮಾಡ್ತಾಯಿದ್ದೆ. ಆಮೇಲೆ ಏನೋ ನನ್ನ ಪುಣ್ಯ ಅಂದ್ಬಿಟ್ಟು ಓದ್ಬಿಟ್ಟು ಸ್ವಲ್ಪ ಪಾಪ ಟೀಚರ್ಸ್ಗಳೇ ನನಗೆ ಫೇಲ್ ಮಾಡಿದ್ರೆ ಇದು ನನ್ನ ತಲೆನೋವು ಅಂದ್ಬಿಟ್ಟು ನಾನು ಪಾಸ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. BA ಮಾಡಿದೆ, ಡಿಪ್ಲೊಮಾ ಮಾಡಿದೆ. ಆಮೇಲೆ ನೋಡಿ ಸಮಾಜ ನನಗೆ ಒಂದು ಅವಕಾಶ ಕೊಟ್ಟು, ನಮ್ಮ ತಂದೆ ಹೆಸರು, ನಮ್ಮ ತಂದೆ ಇದ್ದಿದ್ದು ಭೂಮಿನೆಲ್ಲ ವಿನೋಬಾ ಭಾವೆ ಗೋದಾನ ಮೂಮೆಂಟ್ ಕೊಟ್ಬಿಟ್ರು. ಆಯಿತಾ, ಏನೂ ಇರಲಿಲ್ಲ ನಮ್ಮ ಹತ್ರ. ಬರೀ ನಮ್ಮ ತಂದೆ ತಿರೋದಾಗ 7 ಜನ ಮಕ್ಕಳು. ನಮ್ಮ ತಾಯಿಗೆ ವಿದ್ಯೆಯೇನಿಲ್ಲ. ಅವ್ರಿಗೆ ಇದು ಬ್ಯಾಂಕಲ್ಲಿ ಬರೀ 100 ರೂಪಾಯಿ ಇತ್ತು. ನಾನು ಬೆಳೆದಿದ್ದು ನನ್ನ ತಂದೆ ತಾಯಿ ಆವಾಗ ನನಗೆ ಸಮಾಧಾನ ಆಯಿತು, ಸಮಾಜ ನನಗೆ ತಂದೆ ಆಯಿತು. ಆಯಿತಾ, ಆಮೇಲೆ ನನ್ನ ಒಳ್ಳೆ ಗುಣನ ನಮ್ಮ ತಂದೆ ತಾಯಿ ಆಶೀರ್ವಾದನೆಯನ್ನು ಅದು ಇದು ಮಾಡಿಕೊಂಡು ಸ್ವಲ್ಪ ಪ್ರಿಂಟಿಂಗ್ ಲೈನಲ್ಲಿದ್ದೆ, ಆ ಲೈನಲ್ಲಿದ್ದೆ, ಎಲ್ಲ ಮಾಡಿ ಕೊನೆಗೆ ರಾಮಕೃಷ್ಣ ಹೆಗಡೆ ಟೈಮಲ್ಲಿ ತಮ್ಮ ಕಡೆಯವರಲ್ಲ ರಾಮಕೃಷ್ಣ ಹೆಗಡೆ ಅವರು ಸಿರ್ಸಿ ಅವರ ಮಾರ್ಗದರ್ಶನದಲ್ಲಿ ನಾನು ಬಿಸ್ನೆಸ್ ಮಾಡಿ ಸ್ವಲ್ಪ ಒಂದು ಮಟ್ಟಿಗೆ ಬಂದಾಗ ನೋಡಿ ಹೇಳ್ತಾ ಇದ್ದೀನಿ, ನಾನು ಯಾರಾದರೂ ಸಕ್ಸಸ್ಫುಲ್ ಆದರೆ ಈ ಸಮಾಜದಲ್ಲಿ, ಈ ಕೊಡಗು ಸಮಾಜದಲ್ಲಿ ಸಕ್ಸಸ್ ಆದರೆ ಅವ್ರು ಚಮಚಗಳು ಹಿಡ್ಕೊತಾರೆ. ತಾನೆ ದುಡ್ಡು ಮಾಡ್ತಾರೆ, ಚಮಚಗಳು ಹಿಡ್ಕೊಟ್ರೆ ಇದಕ್ಕೆ ನೀನೇ ಇಂದ್ರ, ನೀನೇ ಚಂದ್ರ, ರಾತ್ರಿ ಆದರೆ ಎಣ್ಣೆ ಕೊಡಿ ಅಂತ. ಅವ್ರಿಗೆ ಎಣ್ಣೆ ಬೇಕು, ಅದಕ್ಕೆ ನಿಮಗೆ ಇಂದ್ರ ಚಂದ್ರ ಅನ್ನೋದು, ಚಪ್ಪಳ ತಟ್ಟೋದು, ನೀನು ಶಾರುಖ್ ಖಾನ್ ಅಯ್ಯ, ನೀನು ಡಾಕ್ಟರ್ ರಾಜ್ಕುಮಾರಯ್ಯ, ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆಡಿಸಿ ಮಾಡ್ತಾರೆ. ಆಯಿತಾ, ನನಗೆ ಅದು ಒಂದು ಲೆವೆಲ್ಗೂ ಚೆನ್ನಾಗಿತ್ತು. ಆಮೇಲೆ ನೋಡ್ತಾ ಅದೇ ಜನ ಜಾಸ್ತಿ ಆಗ್ಬಿಟ್ರು. ಎಲ್ಲ ಸಾಯಂಕಾಲ ಆದರೆ ಬರೋದು. ನನಗೆ ಅದು ಅಭ್ಯಾಸ ಇಲ್ಲ. ಯಾಕೆ ನಮ್ಮ ತಂದೆ ನಮ್ಮ ತಾಯಿ ನಾನು ಚೆನ್ನಾಗಿ ಬೆಳೆಸಿದ್ರು. ಒಳ್ಳೆ ಇದು ಯಾವ ಒಂದು ಕ್ಯಾರೆಕ್ಟ್ರು ಅಥವಾ ಒಂದು ಇದು ಕಲ್ಚರೇ ಆಗಲಿ ಬೆಳೆಸಿದ್ರು. ನಮ್ಮ ತಂದೆ ಒಳ್ಳೆ ಜನ ಅವ್ರ ಪಾಪ. ನನಗೆ ಮನಸ್ಸಿಗೆ ಚೆನ್ನಾಗಿರ್ತಾರಲ್ಲ, ಏನಪ್ಪ ಈ ಥರ ಬರ್ತಾರೆ. ಎಲ್ಲ ಅಭ್ಯಾಸ ಇತ್ತು. ಜೂಜು ಅಂತೆ, ಅದಂತೆ, ಸಾಯಂಕಾಲ ಸಾರಾಯಿ ಅಂತೆ, ಹುಡುಗಿರ ಅಭ್ಯಾಸ ಅಂತೆ ಎಲ್ಲ ಇತ್ತು ಅವ್ರಿಗೆ. ನಾನು ದೂರ ಇರ್ತಾಯಿದ್ದೆ. ನನಗೆ ಅಲ್ಲಿಂದ ತಪ್ಪಿಸೋದು ಅಂತ ನಾನು ಬೇಜಾರು ಮಾಡ್ಕೊಂಡು ತರಬೇಕಾದ್ರೆ ಒಬ್ಬ ರಮೇಶ್ ಚಾರಿ ಅಂತ ಒಬ್ಬ ಸಿದ್ಧ, ಅವನು ರಾಮಕೃಷ್ಣ ಅವ್ರ ಮಗ ಭರತ್ ತೆಗೆದಿರೋ ಫ್ರೆಂಡು. ಅವ್ರ ಹತ್ರ ಹೇಳ್ತಾ ಇದ್ದೆ, ಹಿಂಗೆ ಬರೀ ಇದರ ಆಗ್ಬಿಟ್ಟಿದಾರಯ್ಯ, ನನಗೆ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂತ. ಅವಾಗ ರೋಟ್ರಿ ಹಚ್ಚಿ ಟ್ರೈ ಮಾಡೋ ಸರ್, ರೋಟ್ರಿ ಟ್ರೈ ಮಾಡೋದ. ಅವಾಗ ಹೋದೆ ರೋಟ್ರಿಗೆ. ನನಗೆ ಏನೊಂದು ಗೊತ್ತಿಲ್ಲ ರೋಟ್ರಿ ಅಂತ. ಹೋದ್ಮೇಲೆ ಇಂಥ ಒಂದು ಅದ್ಭುತ ಲೋಕ ಇದೆಯಾ, ಇಂಥ ಒಳ್ಳೆ ಮನಸ್ಸಿರೋ ಜನ ಇದ್ದಾರ ಅಂತ ಹೇಳಿಬಿಟ್ಟು ಅವರು ಇದು ಪ್ರಾಜೆಕ್ಟ್ ಇದೆಯಲ್ಲ ಅವ್ರದ್ದೆಲ್ಲ, ಇದು 6 ಏರಿಯಾಸ್, ಅವಾಗೆಲ್ಲ 6 ಇದ್ದಿದ್ದು ಏರಿಯಾಸ್. ಇವಾಗ ಎನ್ವೈರನ್ಮೆಂಟ್ ಬಂತು. ಅದರಲ್ಲಿ ನೋಡಿ ಇಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆಯಾ. ಎಲ್ಲರೂ ಫ್ಯಾಮಿಲಿ ಅವರೇ. ಏನಾದ್ರು ಸಾಯಂಕಾಲ ಫೆಲೋಶಿಪ್ ಅಂದರೆ 5-6 ಗಂಟೆ ಸೇರ್ತಾರೆ, 8 ಗಂಟೆಗೆ ಊಟನ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಒಂದು ಕಲ್ಚರು, ಫ್ಯಾಮಿಲಿ ಕಲ್ಚರ್ ಇದೆಯಾ ನನಗೆ ಗೊತ್ತಿರಲಿಲ್ಲ. ನೋಡಿದ್ಮೇಲೆ ಇಂಥ ಒಂದು ಅದ್ಭುತ ಲೋಕ ಇದೆ ಅಂತ ಗೊತ್ತಾಯಿತು. ಅದಾದಮೇಲೆ ನನಗೆ ಮತ್ತೆ ನಾನು ಹಿಂದಕ್ಕೆ ನೋಡಲಿಲ್ಲ. ನನಗೆ ಒಂದು ಜೀವನದಲ್ಲಿ ಒಂದು ಧ್ಯೇಯ ಸಿಕ್ತು, ಜೀವನದಲ್ಲಿ ಒಂದು ರಸ್ತೆ ಸಿಕ್ತು, ಜೀವನದಲ್ಲಿ ಒಂದು ಮುಕ್ತಿ ಸಿಕ್ತು. ನಮ್ಮ ತಂದೆ ತಿರೋದ್ರಲ್ಲ, ಅವರಿಗೆ ಥ್ಯಾಂಕ್ಸ್, ಧನ್ಯವಾದ ಹೇಳೋಕ್ಕೆ ಇದೊಂದು ದಾರಿ ಸಿಕ್ತು ಅಂತ. ಅವ್ರಿಗೆ ಏನೋ ನೀವು ಮಾಡಬೇಕು ಅಂತಿದ್ರು ಅದನ್ನು ಮಾಡ್ತಾಯಿದ್ದೀನಿ. ರೋಟ್ರಿಗೆ ನನಗೆ ಸಾಥ್ ಕೊಟ್ಟಿದೆ. ನನ್ನ ಮೆಮೊರೇಬಲ್ ಅಂತ ಹೇಳಿದ್ರೆ ಈ ರೋಟ್ರಿಲಿ ಸಾಕಷ್ಟು ಏನು ಬೇಕಾದ್ರೆ ಮಾಡ್ಬೋದು. ನನ್ನ ಜೊತೆ ಸಿಕ್ಕಿದ್ದು ಅಂದರೆ ನೀಲ್ ಮೈಕಲ್ ಜೋಸೆಫ್. ಆಯಿತಾ, ಇವರಂಥ ಒಳ್ಳೆ ಮನುಷ್ಯ ಅಂದರೆ ಇವನು ಕೂಡ ಪಾಪ KGF ಅಲ್ಲಿ ಗಣಿ ಇತ್ತಲ್ಲ, ಅದರಲ್ಲಿ ತಂದೆ ಇವ್ರ ತಾತಂದ್ರೆಲ್ಲ ಅದ್ರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಕೆಳಗಡೆ 200 ಅಡಿ ಕೆಳಗೆ ಹೋಗಿ ಇದು ಭಾಳ ಕಷ್ಟ ಬಿದ್ದು ಮೈನರ್ ಅಂದರೆ ಭಾಳ ಬ್ರಿಟಿಷರ್ಸ್ ದಬ್ಬಾಳಿಕೆ, ಅದರಲ್ಲಿ ಇವ್ರ ಪಾಪ ಭಾಳ ಕಷ್ಟ ಬಿದ್ದು ಮಾಡ್ತಿದ್ರು. ಅಲ್ಲಿಂದ ಬಂದು ಇವ್ರದ್ದೇ ಒಂದು ಕತೆ. ಆಯಿತಾ, ಈ ಥರ ಅವ್ರು ನನಗೆ ಪರಿಚಯ ಆಗಿ ನಾವು ಒಂದು KGF ಅಲ್ಲಿ ಒಂದು ಸೈನೈಡ್ ಡಂಪ್ ಅಂತಾರೆ. ಅಂದರೆ ಅಲ್ಲಿ ಬಂಗಾರ ಎಲ್ಲ ತೊಗೊಂಡ್ಬಿಟ್ರು ಬ್ರಿಟಿಷರ್ಸ್, ತೊಗೊಂಡು ಹೋಗ್ಬಿಟ್ರು. ಅದು ವಿಷಪೂರಿತ ಮಣ್ಣನ್ನು ಅದನ್ನೇ ಸೈನೈಡ್ ಹಾಕಿತ್ತು, ಅದನ್ನು ಅಲ್ಲೇ ಬಿಟ್ಬಿಟ್ರು.
32 ಜಾಗ KGF ಅಲ್ಲಿ 32 ಗಣಿಗಳಿದ್ವು. 32 ಜಾಗದಲ್ಲಿ ಒಂದೊಂದು ಗಣಿ ಒಂದೊಂದು ಜಾಗನೂ ಒಂದು 100 ಎಕರೆ ಅಂತ ಇಟ್ಕೊಳ್ರಿ, 100 ಎಕರೆ ಹತ್ರ. ಅದು ಬಿಸಿಲುಗಾಲದಲ್ಲಿ ಆಷಾಢದಲ್ಲಿ, ಆಷಾಢ ಅಂದರೆ ಗಾಳಿ ಬರ್ತದಲ್ಲ, ಒಣಗಿದ್ದು ಇದು ಪಾಷಾಣ ಇದ್ದಿದ್ದ ಇದು ಧೂಳು KGF ಸುತ್ತಮುತ್ತಲು ಹಳ್ಳಿಗಳೆಲ್ಲ ಹರಡ್ಬಿಡ್ತಾಯಿತ್ತು. ಅದರಿಂದ ಕ್ಷಯ ಅಂತೆ, TB ಅಂತೆ, ಆಮೇಲೆ ಇದು ಅದನ್ನು ಈ ಲಂಗ್ಸ್ಗೆ ಏನೇನು ಇದ್ದಿದ್ದ ಪ್ರಾಬ್ಲಮ್ಗಳು, ಅದು ಆಮೇಲೆ ಸ್ಕಿನ್ ಪ್ರಾಬ್ಲಮ್ಮು, ಎಕ್ಸಿಮಾ ಅದೇ ಬರ್ತಾಯಿತ್ತು, ಕ್ಯಾನ್ಸರು ಅದು ಬರ್ತಾಯಿತ್ತು. ಆವಾಗ ಅವ್ರಿಗೇನು ಸರ್ಕಾರ ಕೈ ಬಿಟ್ಬಿಡ್ತು, ಇಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ. ನೀಲು ನಾನು ಅವರಿಗೆ KGF ಅಂದರೆ ಭಾಳ ಇಷ್ಟ, ಅವನಿಗೆ ಪ್ರಾಣ ಕೊಡ್ತಾನೆ. ಅದಕ್ಕೆ ಹೋಗಿ ಶ್ರೀನಿವಾಸ ರಾವ್ ಅಂತ ಒಬ್ಬರಿದ್ದರು, ಅವರು ಫಾರೆಸ್ಟ್ ಆಫೀಸರು, ರಿಟೈರ್ಡ್ ಆಗಬೇಕಿದ್ರು, ಅವರು ತಂದುಬಿಟ್ರು. ಆಮೇಲೆ ನಮ್ಮ ತ್ಯಾಗರಾಜ್ ಅಂತ ಭಾಳ ಒಳ್ಳೆ ಮನುಷ್ಯ, ಅವನು ತಿರುಮುರುಗನ್ ಅಂತ ಮಾಡಿ ನಾವು ತೊಗೊಂಡು ರೋಟ್ರಿ ಕೆಲಸ ಅಂತ ಮಾಡೋಕ್ಕೆ ಶುರು ಮಾಡಿ ಸ್ಕೀಮ್ ಮಾಡಿ ಅದಕ್ಕೆ ಇದು 14,000 ಟ್ರೆಂಚ್ಗಳು ಮಾಡಿ, ಓಕೆ, 2 feet by 2 feet by 14 feet ಅಂತ ಮಾಡಿ, ಅದು ಮಧ್ಯೆ ಎಲ್ಲ ಮರಗಳು, ಕತ್ತಾಳೆ, ಆಮೇಲೆ ಇದು ಅದನ್ನು ಕಾಡು ಹುಲ್ಲು ಬೆಳೆಸಿ, ಇವತ್ತು ನಾವು ರೋಟೇರಿ ಅಂತ ಹೇಳಿದ್ರೆ ಆ ಊರಲ್ಲಿ ನಿಲ್ಲಿಸ್ಬಿಟ್ಟು ನಮಸ್ಕಾರ ಅಂತ. ನೋಡಿ ಸರ್, ನಿಮ್ಮಿಂದ ನಮಗೆ 85 to 90% ಇವಾಗ ಲಂಗ್ ಪ್ರಾಬ್ಲಮ್ಮು, ಹೆಲ್ತ್ ಇಂಪ್ರೂವ್ ಆಗಿದೆ. ಅದಕ್ಕೆ ನಮ್ಗೆ ಹೇಳ್ತಲ್ಲ, ಅದೊಂದು ಮಾಡಿದ್ದಕ್ಕೆ ಎಷ್ಟು ಬಂತಲ್ಲ, ಚಿಕ್ಕ 100 ಎಕರೆ ಮಾಡಿದ್ದಕ್ಕೆ ಎಷ್ಟು ಬಂತಲ್ಲ, ಇನ್ನು ದೊಡ್ಡ ಕೆಲಸ ಎಷ್ಟು ಮಾಡ್ತಾರೆ, ಅದೊಂದು ನಮಗೆ ಸ್ಫೂರ್ತಿ ಕೊಡ್ತು. ಅದಕ್ಕೆ ಚಳ್ಳಕೆರೆಯಲ್ಲಿ 1500 ಎಕರೆ ತೊಗೊಂಡ್ವಿ. ಇವಾಗ ನಾವು ಇದು 44 ರೋಟರಿ ಡಿಸ್ಟ್ರಿಕ್ಟು, ಅಂದರೆ ಇಂಡಿಯಾ, ನೇಪಾಳ್, ಭೂತಾನ್, ಮಾಲ್ಡೀವ್ಸ್, ಶ್ರೀಲಂಕಾ, ಲೈಬೀರಿಯಾ ಅಂತಿದೆ ಆಫ್ರಿಕಲ್ಲಿ, ಅಲ್ಲೆಲ್ಲ ನಾವು ತೊಗೊತಾ ಇದ್ದೇವೆ. ರೋಟರಿ ಎನ್ವೈರ್ಮೆಂಟ್ ಫೌಂಡೇಶನ್ ಅಂತ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಎಲ್ಲರೂ ಅವ್ರವ್ರ ದುಡ್ಡು ಕೊಟ್ಕೊಂಡು, ಅವ್ರ ದುಡ್ಡು ಖರ್ಚು ಮಾಡಿಕೊಂಡು, ಅವರೇ ಎಲ್ಲ ಕೆಲಸ ಬಿಟ್ಕೊಂಡು ಮಾಡ್ತಾರಲ್ಲ, ಜಗತ್ತಿಗೆ ಒಳ್ಳೇದಂತ ಮಾಡ್ತಾರೆ ಹೊರತು ಅವ್ರಿಗೇನು ಬರ್ತದೆ, ನಮಗೇನು ಸಿಗೋದಿಲ್ಲ. ಎಲ್ಲ ನಾವು ದುಡ್ಡು ಖರ್ಚು ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯ ಬಿಟ್ಕೊಂಡು ಮನೆಯಲ್ಲಿ ನೆಗ್ಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಆದರೆ ಸ್ವಲ್ಪ ನಾವು ಸಹಾಯಕ್ಕೆ ಮೊದಲು ಒಂದು ಒಳ್ಳೆ ಕೆಲಸ ಮಾಡಿಸೋಣ ಅಂತ. ಎಲ್ಲರೂ ಬದುಕ್ತಾರೆ, ಎಲ್ಲರೂ ಹುಟ್ಟುತ್ತಾರೆ. ನಾನು ಹೇಳ್ತಾ ಇದ್ದೇನೆ, ಹುಟ್ಟಿಸ್ತಾರೆ. ಮನುಷ್ಯನ ಜೀವನ ಅಂದರೆ ಮೊದಲಿಂದ ಮನುಷ್ಯನ ಜೀವನ ಅಂದರೆ ಹುಟ್ಟೋದು, ಹುಟ್ಟಿಸೋದು, ಸಾಯೋದು, 3 ಇಂಪಾರ್ಟೆಂಟು. ಅದ್ರ ಮಧ್ಯೆ ಏನಿಲ್ಲ. ಅದನ್ನು ಬಿಟ್ಟು ಏನೋ ಮಾಡಬೇಕು ಅಂತ ಒಂದು ಧ್ಯೇಯ ಬಂದು, ಅದು ರೋಟ್ರಿಯೇ ನಮಗೆ ವೆಹಿಕಲ್, ದಟ್ ಈಸ್ ದ ಪ್ಲಾಟ್ಫಾರ್ಮ್. ಅಂದರೆ ಹುಟ್ಟೋದು, ಹುಟ್ಟಿಸೋದು, ಸಾಯೋದು ಮೊದಲೇ, ಮಧ್ಯದಲ್ಲಿ ಏನಾದರೂ ಒಂದು ಕಾರ್ಯ ಸಾಧಿಸೋಣ, ಸಾಯ್ಬೇಕಾದ್ರೆ ನಕ್ಕೊಂಡು ಸಾಯೋಣ, ಸಂತೋಷವಾಗಿ ಗರ್ವದಿಂದ ಸಾಯೋಣ ಅಂದ್ಬಿಟ್ಟು ರೋಟ್ರಿ ಗಂಡ ನಮ್ಮ ಭಾಳ ತೃಪ್ತಿಯಿಂದ. ಸರ್, ಮೊದಲೊಂದು 5 years ಬ್ಯಾಕ್ 100 crores ಕೊಡ್ತೀವಿ, ಈಗ 500 crores ಇಂಟರ್ನ್ಯಾಷನಲ್ ಕೂಡ ಕೊಡ್ತೀವಿ. ಇದು ಎಲ್ಲರಿಗೂ ಬರೋದಿಲ್ಲ, ಮೆಂಟಾಲಿಟಿ ಅಥವಾ ಕೊಡೋ ಭಾವನೆ ಬರೋದಿಲ್ಲ. ಅದೊಂದು ನೀವು ಮೋಟಿವೇಶನ್ ಆಗಿದೆ, ಒಂದು ಇಡೀ ಸೊಸೈಟಿ ಎಲ್ಲರಿಗೂ ಗೊತ್ತಿದೆ. ಈ ಸೊಸೈಟಿಗೆ ಒಂದು ಅದೃಷ್ಟ ಆಗಿದೆ. ಹೇಗೆ ಒಂದು ನನಗೆ ಪ್ರತಿ ಸರಿ ಕೇಳ್ತಾರೆ, ನಾನು ಮೊದಲಿಂದ 3 ಸತಿ ಫೇಲ್ ಆಗಿದ್ದೀನಿ 10th ಸ್ಟ್ಯಾಂಡರ್ಡಲ್ಲಿ. ದಡ್ಡ ನಾನು, ಆಯಿತಾ? ಇಂಟೆಲಿಜೆನ್ಸ್ ಇಲ್ಲ, ವೆರಿ ನಾಟ್ ಆವ್ರೇಜ್, ಬಿಲೋ ಆವ್ರೇಜ್ ಇಂಟೆಲಿಜೆನ್ಸ್. ನನಗೆ ಬುದ್ಧಿಯವರಿಗೆ ಎಲ್ಲ ಕೆಟ್ಟ ಹೆಸರು ಬರ್ತದೆ, ನಾನು ದಡ್ಡ ಅಲ್ವಾ, ಅದೇ ನನಗೆ ಕೆಟ್ಟ ಬುದ್ಧಿ ಬರಲ್ಲ, ಆಯಿತಾ? ಇವಾಗ ನಾನು ಎಲ್ಲರೂ ಕೇಳ್ತಾರೆ, ಎಲ್ಲೂ ಇಂಟರ್ನ್ಯಾಷನಲ್ಲೂ ಕೇಳ್ತಾರೆ, ಹೌ ಕುಡ್ ಯು ಗಿವ್ ಸೋ ಮಚ್. ನಾರ್ತಲ್ಲವರು ಕೈಸೋದೇ ಇದೆಯಾ ಅಂತಾರೆ. ಇಲ್ಲ ನೀವು ಕೇಳ್ತಾ ಇದ್ದೀರಿ ಏನು ಕೊಟ್ಟುಬಿಟ್ರಿ ಅಂತ. ಇತನಾ ದಿಯಾ ಅಂದರೆ ನೀವು ಹೌ ಮಚ್ ಯು ಆರ್ ಗಿವನ್ ಅಂತ ಕೇಳೋದು ಬೇಡ, ಹೌ ಮಚ್ ಯು ನೀಡ್ ಅಂತ ರಿವರ್ಸ್ ಕೇಳ್ಕೊಳ್ರಿ, ಅವಾಗ ನಿಮ್ಗೆ ಆನ್ಸರ್ ಸಿಗ್ತದೆ. ಸಿಂಪಲ್ ಕ್ವಶನ್ನು, ಸಿಂಪಲ್ ಆನ್ಸರು. ಅದು ಸುತ್ತಿ ಬಳಸಿ ಕೇಳೋದು. ಅರ್ಥ ಆಯ್ತಲ್ಲಪ್ಪ? ಇವಾಗ ಯಾರೋ ರಾಜಸ್ಥಾನಕ್ಕೆ ಕೇಳಿದ್ರು ನನಗೆ, ಯಾರು ಜೋಧ್ಪುರ್ ಅಂತ ಜಾಗದಲ್ಲಿ ಇದೇ ಮಾಡ್ತಾರೆ. ವಯಸ್ಸಾದವ್ರು ಪಾಪ, ಒಳ್ಳೆ ಮನುಷ್ಯನ್ನೇ ಬಂದ್ಬಿಟ್ಟು ಎಲ್ಲ ಜೋಧ್ಪುರ್ ಕಲರ್ ಸೂಟ್ ಗೀಡೆಲ್ಲ ಹಾಕ್ಕೊಂಡಿದ್ದ. ಸಾಯಂಕಾಲ ಚಳಿ ಕೈಸ ಕಡ್ದಿಯಾ ಸರ್, ಕ್ಯಾ ಕಿಯಾ ಅದು ನಾನೇನು ತಪ್ಪು ಮಾಡ್ದಂಗೆ. ಅವನು ಇದೆಲ್ಲ ಜೋಧ್ಪುರಿ ಕೋಲ್ಡ್ ಜೋಧ್ಪುರಿ ಇರ್ತಿದ್ದೆ, ಅದ್ರ ಮೇಲೆ ಮುತ್ತಿನ ಹಾರ ಎಲ್ಲ ಹಾಕೊಂಡ ಒಳ್ಳೆ ಮನುಷ್ಯನ. ಕ್ಯಾ ಕರ್ದಿಯಾ ಅಂತ, ಏನು ಕ್ಯಾ ಕರ್ದಿಯಾ ಅಂತ, ಐಸಾ ಕರ್ದಿಯಾ ಅಂತ. ನನಗೇನೋ ತಪ್ಪು ಮಾಡಿದೆ, ಏನಪ್ಪ ತಪ್ಪು ಮಾಡಿದ್ದೀನ, ಇಲ್ಲ ಕೊಡ್ಬಿಡಿಯಲ್ಲ ಅಂತ ನಾನು ಹೇಳಿದೆ. ಸ್ಟೇಜಲ್ಲಿ ಇದ್ದ ಪಾಪ ವಯಸ್ಸಾದವರು, ತಾವು ಏನು ಊಟ ಮಾಡ್ತೀರ ಅಂತ. ಅವನು
ಯಾಕೆ ಅಂತ ಕೋಪ ಬಂದ್ಬಿಡ್ತು. ದೊಡ್ಡ ಮನುಷ್ಯ ಅವನು, ನಾನು ಸ್ಟೇಜಿಂದ ಕೇಳ್ತಾ ಇದ್ದೀನಿ. ಅದಕ್ಕೆ ಅಂದ್ಕೊಂಡು सर क्या अंदर क्यों मतलब क्या है? सर मैं साउथ इंडियन हूँ, मैं चावल खाता हूँ, मैं ತಿಂತೀನಿ, आप क्या खाते हैं? ಅಂದ್ಬಿಟ್ಟು ರೋಟಿ खाता हूँ, कितना खाते हैं, ಎಷ್ಟು ತಿಂತೀನಿ ಅಂತ. ಅದು ಕೋಪ ಬಂತು. ಏನೇನೋ ಕ್ವಶನ್. ನಾನು 2 ತಿಂತೀನಿ, ನನ್ನ ವಯಸ್ಸಾಗ್ಬಿಟ್ಟಿದ್ದು 60-65, 2 ತಿಂತೀನಿ, ಒಂದು ಸತಿ 2-3 ತಿಂದ್ಬಿಡ್ತೀನಿ ಚೆನ್ನಾಗಿದ್ದೀನಿ ಅಂತ. ಸರಿ, ಮನೆಯಲ್ಲಿ 10 ರೋಟಿ ಮಾಡಿಬಿಟ್ಟಿದ್ದಾರೆ. 10 ರೋಟಿ ಮಾಡಿದ್ರೆ ಆವಾಗ ಏನು ಮಿಕ್ಕಿದ್ದೇನು ಮಾಡ್ತೀನಿ ಅಂತ. ಏನು ಮಾಡ್ತೀನಿ, ಹಂಚ್ಬಿಡ್ತೀನಿ. ಅದೇನಪ್ಪ ನಾನು ಮಾಡಿದ್ದು. ನಮಗೆ ಎಷ್ಟು ಬೇಕು 2 ರೋಟಿ 3 ರೋಟಿ, ನಮ್ಮ ಮಕ್ಳಿಗೆ ಇನ್ನೊಂದು ರೋಟಿ, ನಮ್ಮ ಪಕ್ಕದ ಇನ್ನೊಂದು ರೋಟಿ, ಫ್ರಿಡ್ಜಲ್ಲಿ ಇಡಿ ಇನ್ನೊಂದು ಅಂತ 5 ರೋಟಿ ಇಟ್ಕೊಡ್ರಿ. ಬೇಕಾಗಿದ್ದು 2, ಅದಕ್ಕೂ ಜನಿಸಿದ ಹಾಕ್ಕೋಬೇಕು ಡೈಜೆಷನ್ಗೆ, ಡೈಜೆನ್ ಹಾಕ್ಕೋಬೇಕು. ಅದ್ರ ಮೇಲೆ ಎಷ್ಟು, ಅದ್ರ ಮೇಲೆ ಆಯ್ತು ಫ್ರಿಡ್ಜಲ್ಲಿ ಇಟ್ಕೊಡ್ತೀವಿ. ಇನ್ನು 5 ಥರ ಅದಾರು ಕೊಡ್ರಿ. ಅದು ಏನು ರೀ ಮಾಡ್ತೀವಿ, ಅದು ತೆಲುಗಲ್ಲಿ ಒಂದಿದೆ, ಅದನ್ನು ಮೂಸುಪಟ್ಟಿನ ಪಾಸ್ಪೋಯ ಅಂತ. ಅಂದರೆ ಮುಚ್ಚಿಟ್ಟಿದ್ದು ಕೆಟ್ಟೋಯ್ತು ಅಂತ, ಪಾಸ್ಪೋಯ ಅಂದರೆ ಅದು ಕೆಳಾಯಿತು ಅಂತ, ಮೂಸಿಟ್ಟಿದ್ದು ಹಾಳಾಯಿತು ಅಂತ. ಆ ಥರನೇ ಇವಾಗ ನನಗೆ ನೀವು ಕೋಪ ಮಾಡ್ಬೋದು, ಜೈಲಲ್ಲಿ ತಪ್ಪ, ಅವ್ರ ಮಕ್ಕಳು ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ನನಗೆ ಅದು ದುಡ್ಡು ಬೇಕು, ಇದು ದುಡ್ಡು ಬೇಕು, ಇದು ದುಡ್ಡು ಬೇಕು ಅಂತ ಮಾಡೋದು. ಆಯಿತಾ? ಅವ್ರ ಹತ್ರ ಅವ್ರ ಸೀರೆಗಳಂತೂ ಒಂದು 10,000 ಸೀರೆ ಇರ್ತಿದ್ವು. ಒಂದೊಂದು ಸೀರೆ ಒಂದು 2 ಲಕ್ಷ 3 ಲಕ್ಷ. ಶೂಸ್ಗಳು ಅವ್ರದ್ದು, ಆಯಿತಾ? ಶೂಸ್ಗಳು ಎಲ್ಲ ಇಂಪೋರ್ಟೆಡ್ ಶೂಸ್, ಎಲ್ಲ ಇಂಪೋರ್ಟೆಡು, ಎಲ್ಲ ಒಂದು ಆ ಕಾಲದಲ್ಲೇ ಯಾವುದು ಎಲ್ಲ ಬ್ರ್ಯಾಂಡೆಡ್ ಇಂಪೋರ್ಟೆಡ್ ಶೂಸು. 1ರಿಂದ 1.5 ಲಕ್ಷ 2 ಲಕ್ಷ, ಅದೊಂದು 5,000 ಇತ್ತು. ಆಯಿತಾ? ಆಮೇಲೆ ಆ ಆಸ್ತಿ ಬೇಕು, ಆ ಎಸ್ಟೇಟ್ ಬೇಕು, ಎಲ್ಲ ಬೇಕಿತ್ತು ಅವ್ರಿಗೆ. ಕೊನೆಗೆ ಏನಾಯಿತು, ಅವ್ರ ಶೂಸ್ ಹಾಕ್ಕೊಳ್ಳಿಲ್ಲ, ಅವ್ರ ಕಾರ್ಗಳಿದ್ವು ರಾತ್ರಿ. ಆಯಿತಾ? ಆ ಕಾರ್ಗಳು 100 ಕಾರ್ ಇದ್ವಾ, ಇದ್ದಿದ್ದೇನೋ ವೀಲ್ ಚೇರ್. ಆಯಿತಾ? ಯಾವ ಚಪ್ಪಲಿ ಹಾಕ್ಕೊಂಡಿದ್ರು, ಯಾವ ಶೂಸ್ ಹಾಕ್ಕೊಂಡಿದ್ರು, ಹವಾಯಿ ಚಪ್ಪಲಿ, ರಬ್ಬರ್ ಚಪ್ಪಲಿ, ಹಾಸ್ಪಿಟಲ್ ಚಪ್ಪಲಿ ತಾನೆ. ಯಾವ್ದು ಹಾಕ್ಕೊಂಡಿದ್ರು ಬಟ್ಟೆ, ಯಾವ ಸೀರೆಗಳು ಎಲ್ಲ ಇಟ್ಕೊಂಡು ಹಾಸ್ಪಿಟ್ಲಿಗೆ. ಆಯಿತಾ? ಪಟಕ್ಕಂತ ಹೋಗಿ. ಆಯಿತಾ? ಒಳ್ಳೆ ಲೀಡ್ರಪ್ಪ ಅವರು. ಶಿವಜ ಕನ್ನಡಿಗ, ನಮ್ಮೋಡೆ, ನಮ್ಮ ಮೇಲ್ಕೋಟೆ ಕಡೆಯವರು, ಮೇಲ್ಕೋಟೆ ಅಯ್ಯಂಗಾರ್ ಜನ ಅವರು. ಭಾಳ ಬುದ್ಧಿವಂತೆ, ಭಾಳ ಬುದ್ಧಿವಂತೆ. ಇವಾಗ ಅವರಿದ್ದರೆ ಅಷ್ಟು ಬುದ್ಧಿವಂತ ಅಂದರೆ ಅಷ್ಟು ಅಂದವಾಗಿದ್ದರು. ಕಾಂಪಿಟೆನ್ಸಿ, ಅದೇ ಬ್ರಿಲಿಯಂಟು, ಎಜುಕೇಟೆಡ್ಡು. ಆಯಿತಾ? ಪ್ರೈಮ್ ಮಿನಿಸ್ಟರ್ ಆಗೋ ಒಂದು ಕೆಪಾಸಿಟಿ ಇತ್ತು. ಅದು ಬಂತು ದುಡ್ಡು 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 ಅಂತ ಪಟಕ್ಕಂತ ಹೋದ್ರ. ಇವಾಗ ಆ ಸುತ್ತಮುತ್ತಲು, ಚೆನ್ನೈ ಸುತ್ತಮುತ್ತಲಿರೋ ಕೋರ್ಟ್ಗಳಲ್ಲೆಲ್ಲ ಆ ಕೇಸ್ಗಳು, ನಾನು ಮೊಮ್ಮಗ ಅವರು ಲೀಗಲ್ ಹೇರ್ಸು ಅಂತ. ಯಾರಿಗಪ್ಪ, ಯಾರಿಗೆ ಬೇಕಿತ್ತು? ₹1 ತೊಗೊಂಡ್ರು ಅಮೇರಕ್ಕೆ. ಎಷ್ಟು ಬೇಕೋ ಅಷ್ಟು. ಇನ್ನು ಮಿಕ್ಕಿದ್ರೆ ಸಮಾಜದ್ದು. ಸೆಲ್ಫ್ ಮೇಡ್ ಅಂತ ಹೇಳ್ತಾರೆ. ಶಾರುಖ್ ಖಾನು ಅಷ್ಟೇ, ಎಲ್ಲರೂ ಅಷ್ಟೇ, ನಾನು ಸೆಲ್ಫ್ ಮೇಡ್ ಮ್ಯಾನ್ ಅಂತ ಹೇಳ್ತಾರೆ. ಅಂದರೆ ಹೆಂಗ್ರಿ ಸೆಲ್ಫ್ ಮೇಡ್ ಮ್ಯಾನ್ ಆಗುತ್ತೆ? ಯಾರಾದರೂ ಇವಾಗ ಕಾಂಟ್ರಾಕ್ಟ್ ಹಾಕಿ ಕೊಟ್ಕೊಳ್ಳಿ, ಡಾಕ್ಟ್ರೇ ಇಟ್ಕೊಳ್ಳಿ, ಅವನು ಯಾವ ಪೇಷಂಟ್ಸ್ ಬರ್ತಾರೆ, ಅವನು ಊಟ ಅಂತ ಸಾಯ್ಬೇಕಲ್ಲ. ಸಮಾಜ ನಿಮಗೆ ಸಾಥ್ ಕೊಟ್ಟರೆ ಮೇಲೆ ಕೊಡೋದು. ಶಾರುಖ್ ಖಾನ್ ಸಿನಿಮಾ ನಾವು ಯಾರು ನಮ್ಮ ರಜನಿಕಾಂತೇ ಆಗಲಿ, ಕಮಲ್ ಹಾಸನ್ನೇ ಆಗಲಿ, ಚಿರಂಜೀವಿನೇ ಆಗಲಿ, ನಮ್ಮ ನಾಗಾರ್ಜುನನೇ ಆಗಲಿ, ನಾವು ಟಿಕೆಟ್ ತೊಗೊಂಡ್ರೆ ಅವ್ನ ಸಿನಿಮಾ ಓಡೋದು. ಅವನ ಸಿನಿಮಾ ಅವನೇ ಹಾಕ್ಕೊಂಡು ನೋಡ್ತಾನೆ. ನಾವೆಲ್ಲ ತೊಗೊಂಡು ನಾವು ದುಡ್ಡು ಕೊಟ್ಟರೆ ಅವನು ದೊಡ್ಡದವನು ಆಗ್ಬಿಟ್ಟು ನಾನು ಸೆಲ್ಫ್ ಮೇಡ್ ಮಾಡಿ ಕೊಡ್ಬೋಸಿ ಸೆಲ್ಫ್ ಮೇಡ್ ಮಾಡಿ ಅವನು ಸಮಾಜ ಕೊಟ್ಟಿದ್ದಕ್ಕೆ ಅದು ಸ್ವಲ್ಪ ಕೊಡಬೇಕಿಲ್ಲ. ಕೊಡೋದೊಂದು ಪಾರ್ಟ್ ಸರ್, ಬಟ್ ಫ್ಯಾಮಿಲಿ ಕೂಡ ಒಪ್ಪಬೇಕೀಗ. ಏನು ಅಲ್ರಿ, ನೀವು ಸಪೋಸ್ ಇದ್ದವ್ರು, ನೀವು ದಿಲ್ದಾರ ಎಣ್ಣೆ ಹೊಡಿಯೋಕ್ಕೆ ಫ್ಯಾಮಿಲಿ ಕೇಳ್ತೀರಾ? ಅವರೆಲ್ಲ ಇವರೆಲ್ಲ ಹೇಳ್ತಾರೆ, ಶಾರುಖ್ಗೆ ಆಗಲಿ ಅಲ್ಲ, ಎಲ್ಲ ಹುಡುಗಿರು ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಆ ಫ್ಯಾಮಿಲಿ ಪರ್ಮಿಷನ್ ಕೊಡ್ತಾರೆ. ಇದಕ್ಕೆ ಮಾತ್ರ ಫ್ಯಾಮಿಲಿ ಬೇಕು ನೋಡಿ, ಹೆಂಗೆ ಹೇಳ್ತೀರಿ? ಇದೇ ಹೇಳೋದು ನಾನು, ಹಿಪೋಕ್ರಸಿ ಅನ್ನೋದು. ಅವರಿಗೆ ಇದೆಲ್ಲ ಒಳ್ಳೆ ಕೆಲಸ ಮಾಡಿ ನಮ್ಮ ಫ್ಯಾಮಿಲಿ ಕೇಳಬೇಕು ಅದು ಅಂತ. ನೀವೆಲ್ಲ ಮಾಡ್ತೀಯಲ್ಲ, ರಾತ್ರಿ ಎಣ್ಣೆ ಹೊಡಿತೀಯ, ಇಸ್ಪೀಟ್ ಆಡ್ತೀಯ, ಯಾರನ್ನು ಬೇರೆ ಬೇರೆ ಚಿನ್ನ ಬೇಡು, ದೊಡ್ಡ ಬೇಡು, ಆ 3 ಬೇಡು ಅಂತ ಇರ್ತದೆ. ಆಯಿತಾ? ಅದಕ್ಕೆ ಪರ್ಮಿಷನ್ ಬೇಡವಾ? ಇದೇ ಹೇಳುತ್ತೆ ಅದು ಹಿಪೋಕ್ರಸಿ. ಈ ನಮ್ಮ ಕಲ್ಚರ್ ಹಿಪೋಕ್ರಸಿ ಚೆನ್ನಾಗಿ ಬೀರಳು ಬಿಡಿದೆ. ನಿಮ್ಮ ಆತ್ಮನ ಕೇಳ್ಕೊಡ್ರಿ. ಆಯಿತಾ? ನೀವು ಕರೆಕ್ಟಾಗಿ ನಾವು ಮಾಡ್ತೀನಿ ಅಂದರೆ, ನೀವು ನ್ಯಾಯವಾಗಿದ್ದರೆ ಯಾರೂ ಅಡ್ಡ ಬರೋದಿಲ್ಲ. ಸುಮ್ಮನೆ ಅದೆಲ್ಲ ಅವ್ರ ಮೇಲೆ ಹೇಳೋದು, ಅಯ್ಯೋ ನಾನು ಹೆಂಡ್ತಿ ಬೇಡ ಅಂತ. ಪಾಪ ಆ ಅಮ್ಮ ಹೇಳೋದೆಲ್ಲ ಮಾಡೋದಿಲ್ಲ, ಆ ಅಮ್ಮನ ಹೇಳ್ದೆಲ್ಲ ಮಾಡ್ತಾನೆಯಪ್ಪ, ಎಲ್ಲ ಸುಳ್ಳು. ಈಗ ಧನ್ಯವಾದ ಅಂತ ತುಂಬ ಒಳ್ಳೆ ಪ್ರಾಜೆಕ್ಟ್ ಮಾಡ್ತಿದ್ದೀರಾ. ಹೌದು.
ಆ್ಯಕ್ಚುಲಿ ಸೊಸೈಟಿ ಅವರ ರೊಟೇರಿಯನ್ಸೇ ನಿಮಗೆ ಧನ್ಯವಾದ ಹೇಳ್ಬೇಕು. ಬಟ್ ನೀವು ಅದನ್ನು ಸಮಾಜಕ್ಕೆ ಪುನಃ ಧನ್ಯವಾದ ಅಂತ ಒಳ್ಳೆ ಟೈಟ್ಲಲ್ಲಿ ಕೊಡ್ತಾ ಇದ್ದೀರಾ. ನಾನು ಬುದ್ಧಿವಂತ, ನಾನು ರೋಟ್ರಿ ಕಡೆಯಿಂದ ನಾನು ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ನಾನು ಒಬ್ಬನ ಕೈಲಿ ಆಗಲ್ಲ, ನೀನು ಒಬ್ಬನ ಕೈಲಿ ಆಗೋದಿಲ್ಲ. ಉದಯ್ ಪಿಲ್ಲಾನಿ ಇದ್ದಾನೆ, ಬ್ಯೂಟಿಫುಲ್ ಫೆಲೋ, ಅವನು ಒಳ್ಳೆ ಮನುಷ್ಯ. ಅವನು ಇದು ನಾವು ಒಬ್ಬರ ಕೈಲಿ ಧನ್ಯವಾದ ಹೇಳೋಕ್ಕಲ್ಲ. ಒಂದು ಕೊತ್ತಂಬರಿ ಗಿಡ ಹಾಕ್ಬೋದು, ಒಂದು ಕರಿಬೇವು ಗಿಡ ಹಾಕ್ಬೋದು ಅಷ್ಟೇ. ಈ ಪ್ರಪಂಚ ಎಲ್ಲ ಹಾಕಬೇಕು, ನಾವು ಸಾರಿ ಅಂತ ಹೇಳಬೇಕು. ಇದು ಈ ಮುಂದಿನ ಪೀಳಿಗೆ ನಾವು ಮಾಡಿದ್ದೆಲ್ಲ ಕೆಟ್ಟದ್ದು, ನಮ್ಮಿಂದ ನಿಮ್ಮ ಪ್ಲಾನೆಟ್ಗೆ ಪೋಲಿಯೋ ಬಂದಿದೆ, ನಮ್ಮಿಂದ ನಾವು ಧ್ವಂಸ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಸಾರಿ ಅಂತ ಹೇಳಬೇಕು. ಆ ಸಾರಿ ಹೇಳೋದು ಧನ್ಯವಾದ ಅಂತ. ಅದು ಪೋಲಿಯೋ ಲಸಿಕೆ ಹಾಕ್ತಾರಲ್ಲ, ಅದಕ್ಕೋಸ್ಕರ ಇದು ಹಾಕೋದು. ಲಸಿಕೆ ಹಿಂಗೆ ಹಾಕ್ತೀವಿ, ಗಿಡ ಹಿಂಗೆ ಹಾಕ್ತೀವಿ, ನೆಡೋದು ಹಿಂಗೆ ತಾನೆ. ಅದೇ ಕೋಟಿ ನಾಟಿ ಅಂತ. ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ಸರ್. ಏನೋ ಒಂದು ಅದು. ಆಮೇಲೆ ಆ್ಯನಿಮಲ್ಸ್ಗೆ ನಾವು ಅದನ್ನು ವಿಲ್ ಟೇಕ್ ಇಟ್ ಫಾರ್ ಗ್ರಾಂಟ್. ನಾವು ಕೂಡ ಅದು ಆ್ಯನಿಮಲ್ಸ್ ಪ್ಯಾಂಟ್ ಶರ್ಟ್ ಹಾಕೊಂಡು ಅದು ಅಷ್ಟೇ. ಟ್ರೈಬಲ್ಸು, ಆ ಟ್ರೈಬಲ್ಸ್ ಇದ್ದರೆ ಫಾರೆಸ್ಟೆಲ್ಲ ಹಾಳಾಗ್ಬಿಡ್ತದೆ ಪಾಪ. ಅವರಿಂದ ಫಾರೆಸ್ಟಿಂದ ಅವರು. ಬಟ್ ಏನೇ ನೀಡಿ ಅಥವಾ ಏನೇ ಕಮ್ಯುನಿಟಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇದು ಚೇರ್ಮನ್, ಒಳ್ಳೆ ಚೇರ್ಮನ್ನು ಅವನು. ಪಿಲಾನಿ 3150 ಹೈದರಾಬಾದಿಂದ, ಅವನು ಒಳ್ಳೆಯವನು. ಅವನು ಪಾಪ ಆಫ್ರಿಕಾದೆಲ್ಲ ಕಷ್ಟ ಬಿಟ್ಟ ಮೇಲೆ ಬಂದವನು. ಅವನು ಕೋಚಿಯರು. ಆಮೇಲೆ ಕಮಿಟಿ ಮಾಡ್ತಾರೆ. ಪ್ಯಾನ್ ಐದು ಕಂಟ್ರೀಸ್ ಸೇರಿಕೊಂಡು ಕಮಿಟಿ ಮಾಡ್ತಾರೆ. ಯು ಕ್ಯಾನ್ ಅಚೀವ್. ಇಮೇಲ್ ಇದೆ, ಇಮೇಲ್ ID ರೋಟ್ರಿ ಧನ್ಯವಾದ್ .com ಅಂತ, gmail.com ಅಂತ. ಯಾಕಾಗಿ ಧನ್ಯವಾದ ಬಂತು? ಯಾಕೆ ಅಲ್ಲಿ ನಮಗೆ ನಾವು ಮನುಷ್ಯರು, ನಾವು ಕಲ್ಚರ್ ಇರೋರು, ಅದಕ್ಕೆ ರೊಟೇರಿಯನ್ ಆದ್ವಿ. ರೊಟೇರಿಯನ್ ಆದ್ಮೇಲೆ ನಮ್ಮಿನ್ನೂ ಕಲ್ಚರ್ ಬೆಳೀತು. ಅದಕ್ಕೆ ನಾವು ಪ್ರಪಂಚಕ್ಕೆ, ಸಮಾಜಕ್ಕೆ ನಮಗೆ ಒಂದೊಂದು ತುರ್ತು ಕೊಟ್ಟರಲ್ಲ. ನಾನು ಹುಟ್ಟಬೇಕಾದ್ರೆ ಇದು ನರ್ಸ್ಗಳು ಅವರೆಲ್ಲ ಒರೆಸಿ ಪಾಪ ನನಗೆ ಬರೆಸಿ ಇಂಜೆಕ್ಷನ್ ಕೊಟ್ಟು ಅದು ಮಾಡಿ ಬೆಳೆಸೋದಿಲ್ಲ. ಯಾರಿಗೆ ಧನ್ಯವಾದ? ನಮ್ಮ ಟೀಚರು, ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಕೂತ್ಬಿಟ್ಟು ಇದು ಒಂದ ಮಾಡಿಕೊಂಡ್ರೆ ಪಾಪ ಅವ್ರು ಕ್ಲೀನ್ ಮಾಡಿ ಅವರು ಮಾಡಿದ್ರಲ್ಲ, ಯಾರಿಗೆ ಧನ್ಯವಾದ ಅಂತ ಹೇಳಿ ಅಲ್ವಾ? ನೀವು ನಾನೇನು ಹೆಸರು ಕೇಳ್ತಾರೆ, ನಿಮ್ಗೆ ಧನ್ಯವಾದ ಅಂತ ಹೇಳ್ಬೇಕು. ಎಷ್ಟು ಯಾರೋ ತಂದು ನೀರು ಕೊಡ್ತಾರೆ, ಅವ್ರು ಧನ್ಯವಾದ ಅಂತ ಹೇಳ್ಬೇಕು. ಅದು ಆ ಧನ್ಯವಾದ ಅಂದರೆ ಮನುಷ್ಯನೇ ಅಲ್ಲ, ಗಾಳಿ ನೀರು ಎಲ್ಲವನ್ನು ಕೊಟ್ಟು ಎಲ್ಲರೂ ಧನ್ಯವಾದ ಅಲ್ಲ, ಭೂಮಿಗೆ ಧನ್ಯವಾದ ಕಡೆ. ಅದೇ ಧನ್ಯವಾದ. ಧನ್ಯವಾದ ನೀವು ಹೇಳದೇ ಇದ್ರೆ ಲೈಫಲ್ಲಿ ನೀವು ಮನುಷ್ಯರೇ ಅಲ್ಲ. ಯು ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್. ಗಾಳಿ ಬಂತಲ್ಲ, ಅದರಿಂದ ಬದುಕಿದ್ವಿ, ಅದಕ್ಕೆ ಧನ್ಯವಾದ ಅಂತ ಹೇಳಬೇಕಲ್ಲ. ಸುಮ್ಮನೆ ಗ್ರೇಟ್ ಯೂಸ್ ಮಾಡ್ಕೊಬೋದು, ಫೋನ್ ತೆಗಿಯೋದು, ಇದು ಮಾಡ್ಕೊಂಡು ಬರೀ ಬಿಸಾಕೋದು ಅಹಂಕಾರ ಅಂತ. ಅದಕ್ಕೆ ಅಹಂಕಾರಕ್ಕೆ ಆಪೋಸಿಟ್ ಧನ್ಯವಾದ. ಕೊನೆಯದಾಗಿ ನಿಮ್ಮ ಫೆಲೋ ರೊಟೇರಿಯನ್ಸ್ಗೆ ಏನು ಮೆಸೇಜ್ ಕೊಡೋದು? ಏನು ಮೆಸೇಜ್ ಕೊಡಿ ಪಾಪ, ಅವ್ರು ಒಳ್ಳೆಯವರೇ. ಅವರು ಕೂಡ ಈ ಧನ್ಯವಾದನ ಫಾಲೋ ಅಪ್ ಮಾಡಿ. ಎಷ್ಟು ದಯವಿಟ್ಟು ನಿಮಗೆ ನನ್ನ ಫಾಲೋ ಮಾಡೋಕ್ಕೆ ಬೇಡಿ. 85% ಅದೆಲ್ಲ ಬೇಡ. ಎಷ್ಟು 5%, 10% ಅಭ್ಯಾಸ ಬೆಳೆಸ್ಕೋಬೇಕು. ನನ್ನ ಮಕ್ಕಳು ಇವತ್ತು ಹಳೆ ಬಟ್ಟೆ ಹಾಕೋತಾರೆ. ಅದು ಬೇಕಾದ್ರೆ ಇದಕ್ಕೆ 20 ವರ್ಷ ಬಾಳಿಕೆ ಇದ್ದರೆ ಎಲ್ಲರೂ 2-3 ವರ್ಷ ಹಾಕೋತಾರೆ, ಬಿಸಾಕ್ತಾರೆ, ಇನ್ನೊಂದು ತೊಗೋತಾರೆ. ಅವ್ರು ಇನ್ನೂ 15 ವರ್ಷ ಇದೆಯಲ್ಲ ಟೈಮ್ ಅಂದ್ಬಿಟ್ಟು ಅದನ್ನು ಹಾಕೋತಾರೆ. ಆಯಿತಾ? ನನ್ನದು ದುಡ್ಡು ಕೇಳಲ್ಲ. ಅವರು ಓದ್ಬಿಟ್ಟು ಕೆಲಸ ಮಾಡ್ತಾಯಿದ್ದಾರೆ, ದುಡಿತಾರೆ, ಸಂಬಳ ಬರುತ್ತೆ ಅವ್ರಿಗೆ. ದಿ ವೆರಿ ಹ್ಯಾಪಿ. ಅದು ಕೂಡ ನನಗೆ ಪಾರ್ಟ್ ಆಫ್ ಧನ್ಯವಾದ. ನನಗೆ ಯಾವುದೋ ಒಂದು ಪುಣ್ಯ ಮಾಡಿದಕ್ಕೆ ಆ ಥರ ಒಳ್ಳೆಯವ್ರು ಸಿಕ್ಕು, ಅಂಥ ಒಳ್ಳೆ ಮಾಡಿದೇ ಸಿಕ್ಕೋದು, ಅಂಥ ಒಳ್ಳೆ ಮಾಡಿದೇ ಸಿಗ್ತಲ್ಲ. ಅದಕ್ಕೆ ನೀವು ಒಳ್ಳೆ ಕೆಲಸ ಮಾಡಿರಿ, ನೀವು ಕೂಡ ಸ್ವಲ್ಪ ಒಂದು ಧನ್ಯವಾದ ಹೇಳ್ರಿ, ನೀವು ಒಳ್ಳೆ ಸೇರಿಕೊಂಡು ಅಂತ ನಾನು ರೋಟೇರಿಯನ್ಸ್ ಕೇಳ್ತೀನಿ. ಒಳ್ಳೆ ಸಂಸ್ಥೆಗಳಿದ್ದೀರಿ. ಈ ಥರ ಒಂದು ರೋಟರಿ ಥರದ ಸಂಸ್ಥೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಇದರಿಂದ ಎಂಟೈರ್ ಪ್ರಪಂಚನ ಒಗ್ಗೂಡಿಸೋಣ. ಈ ವಾರಗಳು ಅವನ ಮೇಲೆ ಇವನ್ನ ಅವ್ನ ಬಾಂಬ್ ಹಾಕೋದು, ಇವನ ಬಾಂಬ್ ಹಾಕೋದು, ರಷ್ಯಾ ಮೇಲೆ ಉಕ್ರೇನ್ ಮೇಲೆ ರಷ್ಯಾ ಅಂತ, ಸಿರಿಯಾ ಮೇಲೆ ಇದಂತೆ, ಇರಾನ್ ಅಂತೆ, ಇರಾನ್ ಮೇಲೆ ಇನ್ನಂತೆ, ಕುವೈತ್ ಅಂತೆ. ಏನಿದು? ಹಿಂದಕ್ಕೆ ಹೋಗ್ತಾ ಇದ್ದೀವಿ ನಾವು. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಓಲ್ಡ್ ಸ್ಟೋನ್ ಏಜ್. ಕಾಡು ಮನುಷ್ಯರು ಆಗ್ತಾ ಇದ್ದೀವಿ. ಅದನ್ನು ಪ್ರಪಂಚದಲ್ಲಿ ಸರಿ ಮಾಡಬೇಕು ಅಂತ ಹೇಳಿದ್ರೆ ರೋಟರಿಯಿಂದ ಮಾತ್ರ ಸಾಧ್ಯ ಆಗುತ್ತೆ. ನೀವೆಲ್ಲ ಒಟ್ಟಿಗೆ ಕೇಳ್ಕೊಳ್ಳಿ, ಮೆಂಬರ್ಶಿಪ್ ಬೆಳೆಯೋಣ. ಇದಕ್ಕೆ ರೋಟರಿ